ಮಾತಾಡಿ. ನಾವು ಇಲ್ಲಿ ತನಕ KRS ಪಕ್ಷವನ್ನು ಹೊರಗೆ ಅಥವಾ ಯೂಟ್ಯೂಬ್, ಈ ಫೇಸ್ಬುಕ್ ಈ ಮುಖಾಂತರ ನೋಡ್ತಿದ್ವಿ. ನಮಗೆ ಒಳಗಡೆ ಇದ್ದ ಏನೋ ಒಂದು ಆಕ್ರೋಶ ಇತ್ತು. ಅಂದರೆ ಇವಾಗಿನ ರಾಜಕೀಯ ಪಕ್ಷವನ್ನು ನೋಡಿ ನಮಗೇನೋ ಒಳಗಡೆ ಒಂದು ಆಕ್ರೋಶ ಇತ್ತು. ಈ KRS ಪಕ್ಷವನ್ನು ನಾವು ಈ ಖಾಲಿ ಫೇಸ್ಬುಕ್ ಮತ್ತು ಇದರಲ್ಲಿ ಮಾತ್ರ ಬೆಂಬಲಿಸಿದ್ವಿ. ಇವಾಗ KRS ಪಕ್ಷ ನಮ್ಮ ಊರಿಗೆ ಬಂದ ಮೇಲೆ ನಮಗೆ ತುಂಬ ಒಂದು ಖುಷಿ ಆಗ್ತಿದೆ. ನಮ್ಮ ಥರ ಇರುವ ಈ ಥರ ಮನಸ್ಕರಿರುವ ಎಲ್ಲರಿಗೂ ಇದು ತುಂಬ ಒಂದು ಖುಷಿ ತರುವಂಥ ವಿಷಯನೇ. ನಾವು ಖಂಡಿತವಾಗ್ಲೂ ಇದನ್ನು ಬೆಂಬಲಿಸ್ತೀವಿ. ಮುಂದಿನ ಈ ದಿವಸ ಹೋರಾಟಗಳಲ್ಲೂ, ಶಾಂತಿಯುತ ಪ್ರತಿಭಟನೆ ಹೋರಾಟಗಳಲ್ಲೂ ನಾವು ಭಾಗವಹಿಸ್ತೀವಿ. ಈ ವಿಚಾರಧಾರೆಯನ್ನು ಎಲ್ಲರ ಕಡೆಯೂ ಸೇರುವಾಗಿ ನಾವು ಅದಕ್ಕೆ ಒಂದು ಲಂಚ ಮುಕ್ತ ಮಾಡಲಿಕ್ಕೆ ನಮ್ಮದು ಪ್ರತಿ ಹನಿ ಬೆವರು ಹನಿಯನ್ನು ಸುರಿಸ್ತೀವಿ ನಾವು. ಓಕೆ, ಧನ್ಯವಾದಗಳು. ಸರ್, ನರೇಂದ್ರ ಇಲ್ಲ, ಅವ್ರದ್ದು ಹೆಸರು ಹೇಳಿ. ಸರ್, ಇವ್ರು ನರೇಂದ್ರ ಅಂತ. ನಾವು ಬಂದ ತಕ್ಷಣ ನಮ್ಮನ್ನು ನೋಡಿ ಫಸ್ಟ್ ಅವ್ರು ಕೇಳಿದರು KRS ಪಕ್ಷದವ್ರು ಬಂದಿದ್ದಾರೆ ಅಂತೇಳಿ. ಹಾಗಾಗಿ ಅವರು ಹೇಳಿದ ನಮ್ಮ ಮಂಜು ಸರ್ ಹೇಳಿದ ತಕ್ಷಣ ಅವರು ಮೆಂಬರ್ಶಿಪ್ ತಗೊಂಡ್ರು. ಯಾಕಂದರೆ KRS ಪಕ್ಷದ ಬಗ್ಗೆ ಅವರಿಗೆ ಮೊದಲೇ ಮಾಹಿತಿ ಗೊತ್ತಿದೆ. ಹಾಗಾಗಿ ನಾವು ತಿಳಿಸುವಷ್ಟು ಇರಲಿಲ್ಲ. ಯಾಕಂದ್ರೆ ಅವರು ಮೊದಲೇ ಯಾಕಂದ್ರೆ ಬರುವಿಕೆಗಾಗಿ ಅಂದ್ರೆ KRS ಪಕ್ಷದ ಜನ ಕಾಯ್ತಾ ಇದ್ರು. ಬಂದ ತಕ್ಷಣ ಭಾರಿ ಖುಷಿಯಿಂದ ಅಭಿಮಾನಿಯಾಗಿ ರವಿಕೃಷ್ಣ ಸರ್ ಅವರದ ಪಕ್ಷಕ್ಕೆ ನಾವು ಬೆಂಬಲ ಕೊಡ್ತೇವೆ, ಹಾಗೂ ನಮ್ಮ ಈ ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಹೋರಾಟಗಳಿದ್ರೆ ಅದರಲ್ಲಿ ಭಾಗವಹಿಸ್ತೇನಂತ ಅವರು ಒಪ್ಕೊಂಡಿದ್ದಾರೆ. ಹಾಗಾಗಿ ಅವ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಮಂಜು ಸರಿಗೂ ಧನ್ಯವಾದಗಳು ಸರ್. ಇಲ್ಲಿ ಬಂದಂತ ಸುಕೀರ್ತಿ ಜೈನ್ ಕಾರ್ಯದರ್ಶಿ, ಆಮೇಲೆ ನಮ್ಮ ಪ್ರಧಾನ ಕಾರ್ಯದರ್ಶಿ ಶೋಭಾ, ಉಪಾಧ್ಯಕ್ಷರು ನಾಗೇಶ್ ನಾಯ್ಕ್, ಅಧ್ಯಕ್ಷರು ಉಮೇಶ್ ಕಲೋಟೆ ಅವರು ಕಾರ್ಯ ನಿಮಿತ್ತ ಅರ್ಜೆಂಟ್ ಆಗಿ ಹೋದ್ರು. ತೆರಳಿದ್ದಾರೆ. ಮತ್ತೆ ನಮ್ಮ ಮಂಜು, ಇಲ್ಲಿಯ ಮಂಜುನಾಥ್ ಜಿ ಅಂತೇಳಿ, ಇವರು ಇಲ್ಲಿ ಪ್ರಥಮವಾಗಿ KRS ಪಕ್ಷವನ್ನು ಇಲ್ಲಿಗೆ ತಂದು ನಿಲ್ಲಿಸಿದ್ದು, ಈಗ ನಮ್ಮನ್ನೆಲ್ಲ ಕರೆದು ನಿಲ್ಲಿಸಿದ್ದು ಇವರು. ಹಾಗೆ ಧನ್ಯವಾದಗಳು.